ಫ್ರೆಂಡ್ಸ್, ಇಂದಿನ ದಿನಗಳಲ್ಲಿ ಜನರು ಸ್ವಲ್ಪ ಸಕ್ಸಸ್ ಪಡೆದರೂ ಸಾಕು, ಹಣ ಗಳಿಸಿದರೂ ಸಾಕು, ಅದನ್ನು ಶೋ ಆಫ್ ಮಾಡಲು ಶುರು ಮಾಡುತ್ತಾರೆ. ತಮ್ಮ ಕಾರು, ಮನೆ ಎಲ್ಲವುಗಳನ್ನು ಆನ್ಲೈನ್ ನಲ್ಲಿ ಸ್ಟೇಟಸ್ ನ ಮೂಲಕ ಜಗತ್ತಿಗೆ ನಾನು ಎಷ್ಟು ದುಡ್ಡು ಗಳಿಸಿದೆ, ಎಷ್ಟು ಸಕ್ಸಸ್ಫುಲ್ ಆದೆ ಅಂತ ತೋರಿಸಲು ಹಾತೊರೆಯುತ್ತಾರೆ. ಆದರೆ ನಿಜವಾದ ಶ್ರೀಮಂತರಾದ ಎಲಾನ್ ಮಸ್ಕ್, ಮುಖೇಶ್ ಅಂಬಾನಿ, ಗೌತಮ್ ಅದಾನಿ ಯಾಕೆ ತಮ್ಮ ದೌಲತನ್ನು ತೋರಿಸಿಕೊಳ್ಳಲು ಹಾತೊರೆಯುವುದಿಲ್ಲ? ಹೀಗಾಗಿ ಫ್ರೆಂಡ್ಸ್, ನಿಜವಾದ ಹಣವನ್ನು ಗಳಿಸೋದು ಜಗತ್ತಿಗೆ ತೋರಿಸಿಕೊಳ್ಳೋದಕ್ಕೆ ಅಲ್ಲ, ಬದಲಾಗಿ ಸೀಕ್ರೆಟ್ ಆಗಿ ಜಗತ್ತಿಗೆ ಕಾಣದಂತೆ ದೊಡ್ಡ ಎಂಪೈರ್ ಅನ್ನು ಕಟ್ಟುವುದು ಮತ್ತು ಇದನ್ನೇ ದೊಡ್ಡ ದೊಡ್ಡ ಶ್ರೀಮಂತರು ಮಾಡುವುದು. ಫ್ರೆಂಡ್ಸ್, ಇಂದು ದೊಡ್ಡ ದೊಡ್ಡ ಶ್ರೀಮಂತರು ಸೀಕ್ರೆಟ್ ಆಗಿ ಹೇಗೆ ವೆಲ್ತ್ ಕ್ರಿಯೇಟ್ ಮಾಡುತ್ತಾರೆ ಅನ್ನೋದನ್ನ 4 ಪಾಯಿಂಟ್ಗಳ ಮೂಲಕ ನಿಮಗೆ ಹೇಳುವವನಿದ್ದೇನೆ. ವಿಡಿಯೋ ತಪ್ಪದೇ ನೋಡಿ. ಪಾಯಿಂಟ್ ನಂಬರ್ 1, ಬಿಲ್ಡ್ ವೆಲ್ತ್ ಬೈ ಬೀಯಿಂಗ್ ಇನ್ವಿಜಿಬಲ್. ಫ್ರೆಂಡ್ಸ್, ತುಂಬಾ ಜನರು ಸ್ವಲ್ಪ ಹಣ ಗಳಿಸಿದ ನಂತರ ಕಾರ್ ಕೊಳ್ಳಲು, ಮನೆ ಕೊಳ್ಳಲು ಶುರು ಮಾಡುತ್ತಾರೆ. ದೊಡ್ಡ ದೊಡ್ಡ ಪಾರ್ಟಿಗಳನ್ನು ಮಾಡಲು ಶುರು ಮಾಡುತ್ತಾರೆ. ಫ್ರೆಂಡ್ಸ್, ನೀವು ಎಷ್ಟು ನಿಮ್ಮ ದುಡ್ಡನ್ನ ಸಮಾಜಕ್ಕೆ ತೋರಿಸಲು ಶುರು ಮಾಡುತ್ತೀರೋ ಅಷ್ಟು ನೀವು ಸಮಾಜದ ಕಣ್ಣಿಗೆ ಬೀಳುತ್ತೀರಿ. ಆಗ ನಿಮ್ಮ ಸಕ್ಸಸ್ ಅನ್ನು ಅರಗಿಸಿಕೊಳ್ಳಲಾಗದ ಜನರು ಹುಟ್ಟಿಕೊಳ್ಳುತ್ತಾರೆ. ನಿಮ್ಮ ಜೊತೆ ಕಂಪೀಟ್ ಮಾಡಲು ಶುರು ಮಾಡುತ್ತಾರೆ. ನಿಮ್ಮ ಸಕ್ಸಸ್ ನ ರಹಸ್ಯದ ಮೇಲೆ ಡೌಟ್ ಮಾಡಲು ಶುರು ಮಾಡುತ್ತಾರೆ. ನಿಮ್ಮನ್ನು ತುಳಿಯಲು ಯತ್ನಿಸುತ್ತಾರೆ. ಆದರೆ ನಿಜವಾದ ಶ್ರೀಮಂತರು ಎಂದಿಗೂ ತಮ್ಮ ದುಡ್ಡನ್ನು ಶೋ ಆಫ್ ಮಾಡುವುದಿಲ್ಲ. ಅವರಿಗೆ ಗೊತ್ತಿರುತ್ತೆ, ದುಡ್ಡನ್ನ ತೋರಿಸುವುದರಿಂದ, ಶೋ ಆಫ್ ಮಾಡುವುದರಿಂದ ಎನಿಮಿಗಳು ಹುಟ್ಟಿಕೊಳ್ಳುತ್ತಾರೆಯೇ ಹೊರತು ಗೆಳೆಯರು ಯಾರೂ ಹುಟ್ಟಿಕೊಳ್ಳುವುದಿಲ್ಲ ಅಂತ. ಹೀಗಾಗಿ ಫ್ರೆಂಡ್ಸ್, ನೀವು ತುಂಬಾ ಹಣ ಮಾಡುವವರಿದ್ದರೆ ಸಮಾಜದ ಕಣ್ಣಿಗೆ ಎಂದೂ ಬೀಳದೆ ಹಣ ಮಾಡಲು ಪ್ರಯತ್ನಿಸಿ. ಪಾಯಿಂಟ್ ನಂಬರ್ 2, ಯೂಸ್ ಮನಿ ಟು ಮೇಕ್ ಮೋರ್ ಮನಿ. ಹೌದು ಫ್ರೆಂಡ್ಸ್, ಎಲ್ಲರೂ ತಿಳಿದಿರುತ್ತಾರೆ ಹಣ ಸೇವ್ ಮಾಡುವುದರಿಂದ ಸೇಫ್ ಆಗಿರುತ್ತೇವೆ ಅಂತ. ಆದರೆ ನೀವು ಹಣ ಸೇವ್ ಮಾಡುವುದರಿಂದ ಹಣ ತನ್ನ ಬೆಲೆಯನ್ನು ಕಳೆದುಕೊಳ್ಳುತ್ತದೆ ಹೊರತು ಅದು ಎಂದೂ ಮಲ್ಟಿಪ್ಲೈ ಆಗುವುದಿಲ್ಲ. ಹೀಗಾಗಿ ನೀವು ಹಣವನ್ನು ಹೊಸ ಹೊಸ ಸ್ಕಿಲ್ ಗಳನ್ನು ಕಲಿಯಲು, ಸಿಸ್ಟಮ್ ಕ್ರಿಯೇಟ್ ಮಾಡಿಕೊಳ್ಳಲು ಬಳಸಿಕೊಳ್ಳಬೇಕು. ಖ್ಯಾತ ಸೈಕಾಲಜಿಸ್ಟ್ ನಿಕೋಲೋ ಮಕಿಯಾವೆಲ್ಲಿ ಹೇಳುತ್ತಾರೆ, ಯಾವ ರಾಜ್ಯ ರಿಸೋರ್ಸ್ ಗಳಿಂದ ತುಂಬಿರುತ್ತೋ ಅದು ಯಾವಾಗಲೂ ಸಮೃದ್ಧವಾಗಿರುತ್ತೆ. ಯಾವಾಗ ದುಡ್ಡು ನಿಲ್ಲುತ್ತೋ ಅದು ವಾಸನೆ ಹೊಡೆಯುತ್ತೆ. ಯಾವಾಗ ದುಡ್ಡು ಚಲಾವಣೆಯಾಗುತ್ತೋ ಅದು ಶಕ್ತಿಯುತವಾಗುತ್ತೆ. ಪಾಯಿಂಟ್ ನಂಬರ್ 3, ಡಿಸಪಿಯರ್ ಫ್ರಾಮ್ ಡಿಜಿಟಲ್ ಡಿಟಾಕ್ಸ್. ಹೌದು ಫ್ರೆಂಡ್ಸ್, ಈಗ ಎಲ್ಲರೂ ತಮ್ಮ ಊಟ, ಖರೀದಿ, ಪ್ರವಾಸ, ಗಳಿಕೆಯನ್ನು ಆನ್ಲೈನ್ ನಲ್ಲಿ ತೋರಿಸಲು ಹೋರಾಟ ಮಾಡುತ್ತಿದ್ದಾರೆ. ನೀವು ಎಷ್ಟು ಪೋಸ್ಟ್ ಗಳನ್ನು ಹಾಕುತ್ತೀರೋ ಅಷ್ಟು ನೀವು ಎಕ್ಸ್ಪೋಸ್ ಆಗುತ್ತೀರಿ. ಹೀಗಾಗಿ ನೀವು ಈ ಡಿಜಿಟಲ್ ಡಿಟಾಕ್ಸ್ ನಿಂದ ಡಿಸಪಿಯರ್ ಆಗಿರಿ ಮತ್ತು ಸುರಕ್ಷಿತವಾಗಿರಿ. ಫ್ರೆಂಡ್ಸ್, ನೀವು ಸಮಾಜದ ಮುಂದೆ ಇನ್ಫಾರ್ಮೇಶನ್ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ ಯಾರ ಮುಂದೆಯೂ ನಿಮ್ಮ ಇನ್ಫಾರ್ಮೇಶನ್ ಹೋಗದಂತೆ ನೋಡಿಕೊಳ್ಳಿ. ಒಟ್ಟಿನಲ್ಲಿ ಡಿಜಿಟಲ್ ಡಿಟಾಕ್ಸ್ ನಿಂದ ಡಿಸ್ಅಪಿಯರ್ ಆಗಿಯೇ ದುಡ್ಡು ಮಾಡಲು ಪ್ರಯತ್ನಿಸಿ. ಪಾಯಿಂಟ್ ನಂಬರ್ 4, ಲರ್ನ್ ರೇರ್ ಸ್ಕಿಲ್ಸ್. ಹೌದು ಫ್ರೆಂಡ್ಸ್, ನೀವು ಬಹಳಷ್ಟು ದುಡ್ಡು ಮಾಡಬೇಕಾದರೆ ತುಂಬಾ ಸ್ಕಿಲ್ ಗಳನ್ನು ಡೆವಲಪ್ ಮಾಡಿಕೊಳ್ಳಿ. ನಿಜವಾಗಿಯೂ ದುಡ್ಡು ಮಾಡುವವರು ಸಮಾಜದಲ್ಲಿದ್ದು ಸಹ ಸಮಾಜದ ರೀತಿ ನೀತಿಗಳನ್ನು ಫಾಲೋ ಮಾಡುವುದಿಲ್ಲ. ಅವರು ದುಡ್ಡು ಮಾಡಲು ತಮ್ಮದೇ ಆದ ಸ್ಕಿಲ್ ಗಳನ್ನು ಹೊಂದಿರುತ್ತಾರೆ ಮತ್ತು ಆ ಸ್ಕಿಲ್ ಗಳನ್ನು ಅವರು ಯಾರ ಜೊತೆಯೂ ಹಂಚಿಕೊಳ್ಳುವುದಿಲ್ಲ. ಸಮಾಜಕ್ಕೆ ಅವಶ್ಯಕತೆ ಇರುವ ಸ್ಕಿಲ್ ಗಳನ್ನು ಕಲಿಯಲು ಅವರು ಯಾವಾಗಲೂ ಇಷ್ಟಪಡುತ್ತಾರೆ. ಫ್ರೆಂಡ್ಸ್, ಸೀಕ್ರೆಟ್ ಆಗಿ ವೆಲ್ತ್ ಮಾಡುವ ಬಗ್ಗೆ ಮಾಡಿದಂತ ಈ ವಿಡಿಯೋ ನಿಮಗೆ ಇಷ್ಟವಾಯಿತಂತ ತಿಳಿತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.